ತಪ್ಪಂದ್ರೇನು ಮಾನ್ಯ ಮಾತಾಡಿದೆ ಸಿದ್ದರಾಮಯ್ಯನವ್ರಿಗೆ ವಿಧಾನಸಭೆಯಲ್ಲಿ ಏನು ಮಾತಾಡಿದೆ? ಗ್ಯಾರಂಟಿ ಕೊಟ್ಟಿನಿ 10 kg ಬೇಕಾ ಬೇಡವಾ? ನಾ ಎಲ್ಲ ಇದು ಕತೆ ಬೇಡ ಅಂತ ಹೇಳಿದೆ. ಈ ಕತೆ ಹೊಡಿಬೇಡ್ರಿ, ನಮಗೆ ಬೇಕಾಗಿದ್ದು ನಮ್ಮ ಕಲಿತು ಹುಡುಗರಿಗೆ ನೌಕರಿ, ನಮ್ಮ ಹೊಲಕ್ಕೆ ನೀರು, 10 ತಾಸು ಕರೆಂಟ. ಇದು ಕೊಟ್ಟರೆ ನಿಮ್ಗೆ ಯಾವ ಮಗ ಗ್ಯಾರಂಟಿ ಸೋಲಾಗ ನಿಮ್ಮ ಮನೆ ಮುಂದೆ ನಿಂತು ಕಾಕಾ ಸಾಬಿಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಬರೀ 2,000 ಸಲ ಬರೀ 2,000 ಎಲ್ಲ ಕೊಡೋದು ಹೆಣ್ಮಕ್ಳಿಗೆ 2,000 ಕೊಟ್ಟರು. ಗಂಡಸ್ರಿಗೆ ಬಸ್ ರೇಟ್ ಡಬಲ್ಲ, ಮರನು ತಾರೆ 25 100 ಆಯಿತು, 100 ರೂಪಾಯಿ ಅಪ್ಡೇಟ್ 500 ಆಯಿತು. ಎಲ್ಲ ಪೆಟ್ರೋಲ್ದಾಗ ಟ್ಯಾಕ್ಸ್, ಡೀಸೆಲ್ದಾಗ ಟ್ಯಾಕ್ಸ್, ನಿಮಗೆಲ್ಲ ಅದ್ರಾಗ ಆ ಕಡೆ ಒತ್ತುದು ಈ ಕಡೆ ಕೊಡೋದು. ನೀವು 2,000 ಕೊಡ್ತಾರೆ, ಇದೇ ಲೆಕ್ಕ ಹಾಕ್ತೀರಿ. ನಿಮ್ಮದು 3,000 ಹೋಗೋದು ನೋಡೋದೇ ಇಲ್ಲ. ಇದರಿಂದ ಈ ರಾಜ್ಯ ಉದ್ಧಾರ ಆಗೋದಿಲ್ಲ. ನಮ್ಮ ರಾಜ್ಯ ಉದ್ಧಾರ ಆಗ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದೆ, ನೀವು 1,16,000 ಕೋಟಿ ಮತ್ತೆ ಸಾಲ ತೆಗಿಲಕತ್ತೀರಿ. ಎದಕ್ಕೆ? ನೌಕರದಾರ ಪಗಾರ ಕೊಡ್ಲಾಕ ಗ್ಯಾರಂಟಿ 8 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ಯಾರ. ಅವ್ರೊಬ್ಬರೇ ಮಾಡ್ಯಲ್ಲ, ಹಿಂದಿನ ಎಲ್ಲ ದೊಡ್ಡ ರಕ್ತದಿಂದ ಬಡ್ಕೊಡ್ತೀನಿ, ನೀರಾವರಿ ಮಾಡ್ತೀನಿ ಅಂದು ಪುಣ್ಯಾತ್ಮನ ಹಿಡಿದು ಎಲ್ಲರೂ ಸಾಲ ಮಾಡ್ಯಾರೆ. ಅವ್ರಿಗೆ ಹೇಳಿದೆ, ನಾನು ರಕ್ತದಿಂದ ಬರೆದು ಕೊಡ್ತೀನಿ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳ್ದ. ಏನು ಸುಡುಗಾಡ ಮಾಡ್ದೆ, ನೀರಾವರಿಗೆ 1 ರೂಪಾಯಿ ಕೊಡಲಿಲ್ಲ. ವಿಧಾನಸಭೆದಾಗೆ ಬೈದು ಬಂದ್ಯಾನಿಗೆ. ಮರುದಿವ್ಸ ನಮ್ಮ ಚರಂತಿ ಮೋಟ್ರು, ಗೋವಿಂದ ಕಾರಜೋಳ್ರು ಏನೇನೋ ಹೇಳ್ರಿ ಗೌಡ್ರ, ಏನೂ ಇಲ್ಲ. ಇವತ್ತು ಯಡಿಯೂರಪ್ಪ 10,000 ಕೋಟಿ ಡಿಕ್ಲೇರ್ ಮಾಡಲಿಲ್ಲ ಅಂದ್ರೆ ಅವನು ಮಾರಿ ಮ್ಯಾಗೇ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಅಂದಾಗ 10,000 ಕೋಟಿ ಹೇಳ್ದೆ. ಅವು 1 ರೂಪಾಯಿನೂ ಕೊಡಲಿಲ್ಲ, ಸುಡುಗಾಡು ಇಲ್ಲ. ಆಮೇಲೆ ಸಿದ್ದರಾಮಯ್ಯಗೂ ಇದು ಹೇಳಿದೆ, ನೀವು ರಾಜ್ಯದಾಗ ಅತಿ ಹೆಚ್ಚು ಟೈಮ್ ಮುಖ್ಯಮಂತ್ರಿ, ಎಸ್ ಶಬಾಷ್, ಬಹುಮಾನ ಕೊಡೋಣ. ಅಲ್ಲಿದಿಂದ ಹೆಚ್ಚು ಬಜೆಟ್ ಇದು ಮಾಡಿರಿ, ಶಬಾಷ್, ಬಹುಮಾನ ಕೊಡೋಣ. ಆದ್ರೆ 3ನೇದು ಹೇಳಿದೆ, ನೀವು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ಮೊದಲೇ ಟರ್ಮ್ದಾಗ ಬರೋಬ್ಬರಿ ಲೆಕ್ಕದಾಗಿದ್ರಿ. ಈ ಟರ್ಮ್ದಾಗ ಏನು ಅನಿಸ್ಲಾಕತ್ತೈತಿ ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯ ಕಂಡ ಅತಿ ಕಡು ಭ್ರಷ್ಟ ಮುಖ್ಯಮಂತ್ರಿ ಆಗ್ಲಾಕತ್ತೀರಿ, ಹುಷಾರ್ ಅಂತ ಹೇಳಿದೆ. ಏನು ತಪ್ಪೇನೈತಿ? ಮುಂದವ್ರಿಗೆ ಹೇಳಿದೆ, 1,16,000 ಕೋಟಿ ನೀವು ಗ್ಯಾರಂಟಿ ಮತ್ತು ಪಗಾರ ಕೊಡ್ಲಾಕ ಸಾಲ ತೆಗಿಲಕತ್ತೀರಿ. ಇನ್ನೂ 1,00,000 ಕೋಟಿ ತೆಗೀರಿ. ತೆಗೆದು ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಪೂರ್ಣ ಮುಗಿಸಿಬಿಟ್ರಂದ್ರೆ ಈಗ ಅಲ್ಲಿ ಸುಮಾರು ಒಂದು 60,000 ರಿಂದ 70,000 ಕೋಟಿ ರೈತರಿಗೆ, ಭೂಮಿ ಕಳ್ಕೊಂಡವರಿಗೆ ಪರಿಹಾರ ಕೊಡಬೇಕು. ಮೊನ್ನೆ ಡಿಕ್ಲೇರ್ ಮಾಡ್ಯಾರ 40 ಲಕ್ಷ ರೂಪಾಯಿ ನೀರಾವರಿ ಇದ್ದ ರೈತನಿಗೆ. ಖುಷ್ಕಿ ಇತ್ತಂದ್ರೆ, ಒಣ ಬೇಸಾಯ ಇತ್ತಂದ್ರೆ 30 ಲಕ್ಷ ರೂಪಾಯಿ. ಯಾವಾಗ ಕೊಡೋರು? 3 ವರ್ಷ ಅವಧಿಯಲ್ಲಿ ಕೊಡ್ತೀವಿ. ಸುಳ್ಳು ಹೇಳ್ಕೊತ ಹೋಗ್ಬಿಡೋದು. ಇನ್ನು 2 ವರ್ಷ ಉಳಿದೈತೆ ದಾಟಿಸ್ಕೊಂಡು ಹೋಗ್ಬಿಡೋದು. ಮತ್ತು ಇಲೆಕ್ಷನ್ ಮಾಡಿ ನೀವು ಇದು ಬೇಡತ್ತೆ ಇದನ್ನು ಒಗಿತೀರಿ, ಇದು ಬೇಡತ್ತೆ ಇದು ಒಗಿತೀರಿ. ಮತ್ತೊಬ್ಬ ಬರ್ತಾನೆ, ಅವನು ರಕ್ತದಿಂದ ಬರೆದು ಕೊಡ್ತೀನಿ ಆತಾನ. ಈಗ ಅವನ ಮಗ ಬರೋದನ್ನ ಮಾಂಸಖಂಡದಿಂದ ಬರೆದು ಕೊಡ್ತೀನಿ ಅಂತೇಳಿ. ಯಾವ ಸುಡುಗಡೆ ಯಾವ ಮಕ್ಕಳು ಮಾಂಸಖಂಡನೂ ಇಲ್ಲ, ರಕ್ತನೂ ಇಲ್ಲ. ನಿಮ್ಮದೇ ರಕ್ತ ಮಾಂಸ ತಿಂದು ವಿದೇಶದಾಗ ಆಸ್ತಿ ಮಾಡೋವಂಥವ್ರು ಮುಖ್ಯಮಂತ್ರಿ ಆಗ್ಲಾಕತ್ತಾರೆ. ಅದಕ್ಕೆ ನಮ್ಮ ವಾದ ಏನಪ್ಪ ಅಂದ್ರೆ, ನಾ ಹೇಳಿದ್ದು ಇದು ಸಿದ್ದರಾಮಯ್ಯ ಅವರಿಗೆ, ಇನ್ನೊಂದು 1 ಲಕ್ಷ ಕೋಟಿ ತೆಗೀರಿ. ಹೆಂಗಾದ್ರೂ ಏನೋ 8 ಲಕ್ಷ ತೆಗೆದಿರಿ, ಇನ್ನೊಂದು 1 ಲಕ್ಷ ತೆಗೆದು ರೈತರಿಗೆ ಒಂದು ಒಳ್ಳೆ ಬೆಲೆ ಕೊಡ್ರಿ. ಅವ್ರಿಗೆ ಒಂದೇ ದಿವಸನಾಗ ಒಬ್ಬ ರೈತ 5 ಎಕರೆ ಐತೆ ತಿಳ್ಕೊರಿ ನೀರಾವರಿ, ಅವನು ಮುಳುಗಡೆಗೆ 5 × 4 20 2 ಕೋಟಿ ಆಯಿತು. 2 ಕೋಟಿ ಒಂದೇ ದಿವಸ ಅಕೌಂಟಿಗೆ ಹಾಕಿಬಿಟ್ರಿ. ಅವ ಏನು ಮಾಡ್ತಾನೆ, ಮತ್ತೊಂದು ಕಡೆ ಜಮೀನು ತೊಗೋತಾನ, ಮನೆ ತೊಗೋತಾನ, ತಂದು ಸೆಟ್ಲ್ ಮಾಡ್ಕೋತಾನ. ಈಗ ಪಾಪ ಅವನಿಗೆ ಜಮೀನು ತೊಗೋತೀರಿ, 3-4 ವರ್ಷಗಟ್ಟಲೆ ನೀವು ಅವನಿಗೆ ಪರಿಹಾರ ಕೊಡಲಿಲ್ಲ ಅಂದ್ರೆ, ಇವತ್ತು 40 ಲಕ್ಷದ್ದು ಜಮೀನು ನಾಳೆ 80 ಆಗ್ತೈತಿ. ಆದರೆ ನೀವು ತೊಗೋದು 40 ತೊಗೋತೀರಿ. ಆ ರೈತರಿಗೆ ಅನ್ಯಾಯ ಮಾಡ್ದಂಗಿಲ್ಲ. ಅದ್ರ ಜೋಡ ಕರ್ನಾಟಕದಾಗ 2,88,903 ಸರ್ಕಾರಿ ಹುದ್ದೆ ಖಾಲಿ ಅದಾವೆ. ಎಷ್ಟು? 2,88,903. ಮತ್ತು ಇವು ನಿಗಮ ಮಂಡಳಿ ಅದಲ್ಲ, ಇವೆಲ್ಲ ನಿಂಬಿ ನಿಗಮ, ಇಲ್ಲಿ ನಿಂಬಿ ನಿಗಮ ಏನು ನಿಂಬಿನೂ ಇಲ್ಲ, ನಿಂಬಿ ಪೀಸೂ ಇಲ್ಲ. ಅದ್ರೊಳಗೆ ಅಂಥ ನಿಗಮಗಳಲ್ಲಿ 1 ಲಕ್ಷಕ್ಕೆ ಹುದ್ದೆ ಖಾಲಿ ಅದಾವೆ.
4 ಲಕ್ಷ ಹುದ್ದೆ ಖಾಲಿ ಕರ್ನಾಟಕದಾಗ ಅದಾವು. ಪೊಲೀಸ್ ಇಲಾಖೆಯಲ್ಲೇ ಸುಮಾರು ಒಂದು 20,000 ಹುದ್ದೆ ಖಾಲಿ ಅದಾವು. ಇವ್ರನ್ನೆಲ್ಲನೂ ನಾವು ಭರ್ತಿ ಮಾಡಿದ್ರೆ ಆ 4 ಲಕ್ಷ ಕುಟುಂಬ ಏನದಾವಲ್ಲ ಬಡತನ ರೇಖೆಯಿಂದ ಅದ್ರಾಗ ಎಲ್ಲರೂ ಬರ್ತಾರೆ. SC ST ದವ್ರ ಪಾಲಿನ ಅವ್ರು ತೊಗೋತಾರ, ಜನರಲ್ದವ್ರು ಅವ್ರು ತೊಗೋತಾರ. ಯಾರ್ಯಾರಿಗೆ ಎಷ್ಟು ಪಾಲು ಬರೋದು ಈಗ ಒಳ ಮೀಸಲಾತಿನೂ ಮಾಡ್ಯಾರ. ನಾ ಹೇಳಿದ್ದಿಟ್ಟೆ ನೌಕರಿ ಕೊಡ್ರಿ, ನೀರು ಕೊಡ್ರಿ ಅಂದ್ರೆ ಕರ್ನಾಟಕ ಉದ್ಧಾರ ಆಗ್ತದೆ. ಬರೀ ಬರ್ತೀರಿ ಮುಖ್ಯಮಂತ್ರಿ ಆಗ್ತೀರಿ, ಲೂಟಿ ಮಾಡ್ತೀರಿ, ಹೋಗಿ ದುಬೈದಾಗ ಕೋಯತ್ನಾಗ ಮಾರಿಷಸ್ನಾಗ ಆಸ್ತಿ ಮಾಡ್ತೀರಿ. ಅದು ಯಾರ ಹೆಸರು ಇರ್ತೈತೋ ಏನೋ. ನೀವು ನಾಳೆ ಎಲ್ಲರೇ ಆಕ್ಸಿಡೆಂಟ್ನಾಗೋ ಹೆಲಿಕಾಪ್ಟರ್ನ ದಬಕ್ಕತ್ತು ಬಿದ್ದು ಡಬಕ್ಕತ್ತು ಸತ್ರ ಎಲ್ಲಿ ಮೊನ್ನೆ ಅಜಿತ್ ಪವಾರ್ ಸಾಯಲಿಲ್ಲ ಗುರ್ತದೇನೆ. ಅಜಿತ್ ಪವಾರ್ದ ಆಸ್ತಿ ಎಷ್ಟು ಐತಂದ್ರೆ 1 ಲಕ್ಷ ಕೋಟಿ ಐತತ್ತ. ಹೆಂಡ್ರ ಮಕ್ಳಿಗೆ ಏನೂ ಗುರ್ತಿಲ್ಲ, ಸುಮಾರು ಕೂತ್ಕೊಂಡಿರ್ತಾರೆ. ಒಳಗೊಮ್ಮೆ ಹೋಗಿ ಕಾಗದ ಎಲ್ಲ ರಿಟರ್ನ್ ಹುಡುಕಾಡ್ತಾವೆ. ಮತ್ತು ಮಂದಿ ಬರೋಣ ಅಳ್ಕೋತ್ಕೊಂಡಿರ್ತಾರೆ. ಈ ರಾಜಕಾರಣಿಗಳು ಹಣೆ ಬಾರಿ ಇಟ್ಟೆ. ನಾ ಹೇಳಿದೆ ಏನು ಮಾಡೋದಿರಿ, ದುಬ್ಬೈದಾಗ ಆಸ್ತಿ ಮಾಡಿ ಈಗ ಬಾಂಬ್ ಹಾಕ್ಲಕ್ಕತ್ತಾರ, ಹೋಗ್ರಪ್ಪ ನಿಮ್ಮ ಆಸ್ತಿ ಎಲ್ಲಿ ಹುಡುಕಾಡ್ಕೊಂಡು ಬರ್ರಿ. ಹೌದಿಲ್ಲ, ಈಗ ದುಬೈಗೆ ಹೋಗ್ರಿ ಮಕ್ಕಳ ಯಾರ್ಯಾರು ಮಾಡಿರಲ್ಲ, ಹೋಗಿ ನಿಮ್ಮ ಹೋಟೆಲ್ಲ ನಿಮ್ಮ ಹಡಗ ಪಡಗ ಎಲ್ಲರೇ ಬಾಂಬ್ ಬಿದ್ದಾವ ಇಲ್ಲಿ ನೋಡ್ಕೊಂಡು ಬರ್ರಿ. ಅದಕ್ಕೆ ಜನರು ಲೂಟಿ ಮಾಡೋದನ್ನು ಬಿಟ್ಟರೆ ಕರ್ನಾಟಕ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಆಗುವಂಥ ಅವಶ್ಯಕತೆ ಇವತ್ತು ರಾಜ್ಯಕ್ಕೆ ಭಾಳ ಐತೆ. ಈಗ ಅಪ್ಪ ತಿಂದು ಲೂಟಿ ಮಾಡಿ ಜೈಲಿಗೆ ಹೋದವ, ಈಗ ಅವ್ನ ಮಗ ಏನು ಸುಧಾರಣೆ ಮಾಡ್ತಾನೆ ನಿಮ್ಮನ್ನ? ಅವ್ರ ಅಪ್ಪನ ಜೈಲಿಗೆ ಕಳ್ಸೋದಾನೆ ಮುಖ್ಯಮಂತ್ರಿ ಆದ ಗತಿ ಏನು ರಾಜ್ಯದ್ದು? ಅದಕ್ಕೆ ಅವ್ರಿಗೆ ಹೇಳೀನಿ, ನನ್ನ ಕೆದಕ್ಲಾಕ ಬರಬೇಡ. ನಾ ಬಂದೆ ತಿಳ್ಕೋರಿ 28ಕ್ಕೆ ಯಾರ್ಯಾರ ಮಕ್ಕಳು ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಅವ್ರಿಗೆ. ನಾನೇನು ರೊಕ್ಕ ತಿನ್ನೋದು ಬೇಕಾಗಿಲ್ಲ. ಈಗ ನಮ್ಮ ಮಗನ ತಯಾರು ಮಾಡಿಬಿಟ್ಟಿವಿ ಸಿದ್ದೇಶ್ವರಿಗೆ. ಈಗ ಏನಿದ್ರು ಫುಲ್ ಬ್ಯಾಟಿಂಗ್ ಮಾಡ್ಬೇಕಂತೇಳಿ ಇವತ್ತು ಈ ಸಿದ್ದೇಶ್ವರಿಗೆ ರಾಜೀನಾಮೆ ಕೊಟ್ಟು ಅವ್ನಿಗೆ ಮಾಡೀನಿ. ನಾ ಮುಂದೆ ನಂದು 28ಕ್ಕೆ JCB ನೋಡೋಣ. ಅದು ಹ್ಯಾಂಗೆ BJP ಸೇರಿ ಮುಖ್ಯಮಂತ್ರಿ ಆಗ್ತೀನೋ, JCBನ ನಾಳೆ ಆಡಳಿತಕ್ಕೆ ಬಂದ್ರೆ ಏನು ಮಾಡೋರು ಅದೇ ರೀ. ಜನ ತಿರುವಾಡಿ ಬೆನ್ನು ಹತ್ತಿದ್ರು ಅಂದ್ರೆ ಎಷ್ಟು ರೊಕ್ಕ ಕೊಟ್ಟರು ಏನಾಗೋದಿಲ್ಲ. ನಾನು ಬಿಜಾಪುರನಾಗ ಮಾನ್ಯ MLA ಸೋಲಿಸ್ಬೇಕಂತೇಳಿ ಅಲ್ಲಿದು ಬತ್ತು, ಇಲ್ಲಿದು ಬತ್ತು ಎಲ್ಲ ರೊಕ್ಕ ಕೊಟ್ಟರು. ನಮ್ಮ ಬಿಜಾಪುರ ಮಂದಿ ಭಾಳ ಹುಷಾರು. ಬಸವನಗುಡಿ ಇದ್ರೆ ಬಿಜಾಪುರನಾಗ ಚೆಂದಾಗಿರ್ತೀವಿ, ಇಲ್ಲಕ್ಕಂದ್ರೆ ನೋಡಿ ಪಾಕಿಸ್ತಾನ ಆಗ್ತೈತೆ ನಮ್ಮ ಮಂದಿ ಗೊತ್ತು. ತೊಗೊಂಡ್ರು. ನಾ ಹೇಳಿದ್ದೆ ಮೊದಲೇ 1 ವರ್ಷದಿಂದ ಹೇಳಿದ್ದೆ, ಇವ ಇಟ್ಟು ಕಳಿಸ್ತಾನ ಅಂತೇಳಿ. ಹಂಗಾಯ್ತು, ಸತ್ಯ ಆಯಿತು. ಕಳಿಸಿದ್ರು, ತೊಗೊಂಡ್ರೆ ಎಲ್ಲ ಪಾಪ. ನಾವು ತೊಗೋಬೇಡ, ತೊಗೊಳ್ಲಿಕ್ಕಂದ್ರೆ ಪಾಪ ಅವ್ರಿಗೆ ಭಾಳ ನಾರಾಜ ಆಗ್ತೈತಿ, ಅಪಮಾನ ಆಗ್ತೈತಿ. ಇಷ್ಟು ರೊಕ್ಕ ಕೊಡ್ಲಾಕತ್ತೀವಿ, ಈ ಜನ ತೊಗೋದಿಲ್ಲ ಅಂದ್ರೆ ಎಷ್ಟು ಮೂರ್ಖರು ಇರ್ಬೇಕು ಅಂತ ಅವ್ರತಾರೆ. ಹಂಗೆ ಮೂರ್ಖರು ಹಾಕಬೇಡ್ರಿ ಬಿಜಾಪುರ ಮಂದಿ. ತೋರಿ ಹುಡುಗರಿದ್ರೆ ಹೋಗ್ರಿ, ಡಾಬಾ ಗೀಬಾ ಚಲೋ ಊಟ ಮಾಡಿರಿ, ಚೈನಿ ಮಾಡಿರಿ. ಹೆಣ್ಮಕ್ಳಿಗೆ ಕೊಟ್ಟರು ಹೋಗ್ರಿ, ಬಂಗಾರ ಅಂಗಡಿಗೆ ಸೀರೆ ಅಂಗಡಿಗೆ ತೊಗೋರಿ. ಏನು ಮಾಡ್ತೀರಿ ಮಾಡಿರಿ, ತೊಗೋರಿ. ವೋಟಿಂಗ್ ದಿವಸ ಮಗ ರೊಕ್ಕ ಕೊಟ್ಟು ಅವ್ನು ಬಂದ ನೋಡ್ತಾನೆ ನಿಂಗೆ ಏನು ಒತ್ಲಾಕೈತಿ ಅನ್ನೋದು ನೋಡ್ತಾರೇನ್ರಿ? ಇಲ್ಲ. ಹಂಗೆ ಮಾಡಿದ್ರು ನಮ್ಮವರು ತೊಗೊಂಡ್ರು. ಫುಲ್ ಈ ಸಲ ಯತ್ನಾಳ್ಗೊಂಡು ಕೆಡೋದೇ ಅವ್ರು ಬಂದಾಗ ಫುಲ್ ಕೆಡುವುದು. ಅಂಜಬೇಡ್ರಿ, ಇನ್ನೊಂದು ಸೊಕ್ಕ ಭಾಳ ಬಂದೈತೆ ಯತ್ನಾಳ್ಗೊಡೋಗ ಕೆಡೋದು. ಕೆಡೋದು ಮಕ್ಕಳು ಇಲ್ಲೊಂದು ಇಟ್ಟು ಲಪ್ಪಂಗ ಸುಳ್ಳು ಮಕ್ಕಳು ಅವರು ಕೇಸರಿ ಹಾಕ್ಕೊಂಡು ಅವ್ರಿಗೆ ಕೆಡೋದೇ ಅನ್ನೋ ಅವ್ರು ಲಪ್ಪಟ್ರು. ನಮ್ಮ ಮಂದಿ ಎಲ್ಲೆಲ್ಲಿದು ಬೆಂಗಳೂರು, ಮುಂಬೈ, ಅಮೇರಿಕಾದಾಗ ಇದ್ದವ್ರು ಬಿಜಾಪುರಕ್ಕೆ ಓಟ್ ಹಾಕ್ಲಕ್ಕೆ ಬಂದರು. ಮುಂಜಾನೆ 7ಕ್ಕೆ ಪಾಳೆ ನಮ್ಮಲ್ಲಿ. ನಮ್ಮ ಮಂದಿ IC ಒಳಗಿನವ್ರು ಸಹಿತ ಹಿಂಗೆ ಚಕ್ಕೊಂಡು ಮುಂದೆ ಓಟ್ ಹಾಕ್ಸ್ಯಾರ. ಹಿಂಗೆ ಒತ್ತುಗಾಲ್ಯಾಗ ಬಂದು ಅಲ್ಲಿಂದ ಎಲ್ಲ ಆಯಿತು. ಮತ್ತು ಇವರೆಲ್ಲ ರೊಕ್ಕ ಹಂಚಿದವರು ಆ ಬೂತ್ ಮುಂದೆ ನಿಂತಿದ್ರು. ಅವ್ರಿಗೆ ಹೇಳಿದ್ರು, ಹಾಕಿನ ಮಗನೇ ನಿನಗೆ ಹಾಕಿನ ಬರ್ರಿ ಕಾಂಗ್ರೆಸ್. ಮತ್ತು ಎಲ್ಲ ಆಯಿತು. ಅವ್ರು ಫುಲ್ ಖುಷಿ ಆದರು, ಬರ್ಕೊಂಡ್ರು. ಪೋಲಿಂಗ್ ಬೂತ್ ನಂಬರ್ 112, 816 ವೋಟ್ ಆಗ್ಯಾವು. ಕಾಂಗ್ರೆಸ್ಸಿಗೆ 711, ಮ್ಯಾಗಿಂದ ಬಸವನಗೌಡಗೆ. ಹಿಂಗೆಲ್ಲ ಲೆಕ್ಕ ಮಾಡೋದು. 30,000 से आता है साहब,
ಚಿಂತಾ ಮತ್ ಕರೋ ಇಸ್ಕಿ ಮಾಕ ಅಂದರು. ಅವನಿಗೆ ಟಗಲ ಹಾಕುತ್ತ ಮಗ, ಅವ ಅಟ್ಟಿಗೆ ಬಿಡಲಿಲ್ಲವ. ಜುಮಾ ಮಸ್ತಿ ಒಳಗೆ ಮೆರವಣಿಗೆ ಚಾಲು ಆಯ್ತು, ತಲೆ ಮ್ಯಾಗ ಕೊಂಡ್ಕೊಂಡು ಹಮಾರ ಮುಸ್ರಿಫ್ ಜೀತ್ ಗೇ ರೇ ಜೀತ್. ಇನ್ನ ಕೌಂಟಿಂಗ್ ಒಂದು ವಾರ ಐತಿ ಕೌಂಟಿಂಗ್. ನನಗೆ ವಾಟ್ಸಪ್ನಾಗ ಕಳಿಸಿದ್ರು, ಏನು ಸರ್ ಹಸಿರು ಗುಲಾಲ ಹಸಿರು ಜೆಂಡ ಫುಲ್ ಹಾರ ಹಾಕೊಂಡು ಯಾವನೋ ಒಬ್ಬ ಹಿಡ್ದಾನ, ಹಿಂಗೆ ಮಾಡ್ಕೊತ ಹೊಂಟಾನ. ಇನ್ನೂ ಒಂದು ವಾರ ಐತಿ, ಕೌಂಟಿಂಗ್ ಚಾಲು ಆಯಿತು. ಏರ್ಕೋತ ಹೋಯ್ತು ನಮ್ಮದು. ಆದರೂ ನಮ್ಮ ಮಂದಿ ಕೆಟ್ಟ ಒಳಗೆ ಸುಮಾರು ಅದಾವೆ. ಇಡೀ ಹಿಂದೂಗಳಿದ್ದಲ್ಲಿ 100 ಅವನಿಗೆ ಹಾಕಿದ್ರು. ಆದ್ರೆ ಸಾಬರು ಓಣ್ಯಾಗ 35 ನಂದು ಲೀಡ್ ಆಯ್ತಲ್ಲ, ಮುಂದೆ ಸಾಬರು ಓಣಿ ಚಾಲು ಆಯ್ತು. 80 ಬೂತ್ ಅವ್ರು ಹೆಂಗೆ ಹಾಕಿದ್ರು, ಎಷ್ಟು ಶಾಣೆ ಅಂದ್ರೆ ನೋಡ್ರಿ, ಅವರು 853 ಒಂದು ಬೂತ್ನಾಗ ವೋಟಿಂಗ್ ಆಗೈತಿ. ನನಗೆ 851 ಕಾಂಗ್ರೆಸ್ಗೆ ಬಿದ್ದಾವು, ನನಗೆ ಎಷ್ಟು ಬಿದ್ದಾವು 2. ಅದು ನಮ್ಮ ಹಿಂದೂ ಏರಿಯಾದಾಗಿ ನಮ್ಮ ಜಾತ್ಯಾತೀತ ಹಿಂದೂಗಳಿಗೆ ದಿನ ಹೋಗಿ ಅವ್ರ ಬೆನಾಗ ಬಿರಿಯಾನಿ ತಿನ್ನೋ ನನ್ನ ಮಕ್ಕಳು 100 ಅವನಿಗೆ ಹಾಕಿದ್ರು. ಇಳ್ಕೋತ ಬತ್ತ ನಾನು 35 ಸಾವಿರ ಇದ್ದಿದ್ದು 3.5-4 ಸಾವಿರಕ್ಕೆ ಬಂದಿತ್ತು. ಅವ್ರ ಹೊರಗೆ ಹಸಿರು ಗುಲಾಲ್ ಪಟಾಕ್ಷಿ ಪಾಕಿಸ್ತಾನ್ ಜಿಂದಾಬಾದ್ ಎಲ್ಲ ಚಾಲೂ ಅದು. ಮುಂದೆ ಅಲ್ಲಿ ಒಬ್ಬ ಹನುಮಂತೇವ್ರು ಕೂತಾನ ಮನಗುಳಿ ಅಕ್ಷಯಾಗ. ನಾ ಪ್ರತಿಯೊಂದು ಏನು ವೋಟಿಂಗ್ ಮುಗಿದ ಕೂಡಲೇ ಅಲ್ಲಿ ಹೋಗಿ ಕೂತು ಅರ್ಧ ತಾಸು ಹನುಮಂತೇವ್ರಿಗೆ ಕೇಳ್ಕೊಂಡು ಬಂದಿರ್ತೀನಿ, ಒಟ್ಟು ನನ್ನ ಹೆಂಗಾರು ಮಾಡಿ ನೀ ಕಡ್ಯಾಕ ಮಾಡಬೇಕು, ನೀ ಏನು ಅಂಜಬೇಡ ಮಗ, ನಾ ಬರೋಬ್ಬರಿ ಮಾಡ್ತೀನಿ ಅಂದ್ರೆ. ಮುಂದೆ ಆ ಕಡೆ ನಮ್ಮ ಹಿಂದೂ ಏರಿಯಾ ಚಾಲು ಆಗ್ತೈತೆ. ಆ ಕಡೆ ಕನಕದಾಸ ಬಡಾವಣೆ, ನಮ್ಮ ಇಬ್ರಾಹಿಂಪುರ, ಸಾಯಿ ಪಾರ್ಕ್ ಅದು ಚಾಲು ಆಗ್ತೈತೆ. ಅಲ್ಲಿ ಹೋದ ಕೂಡಲೇ ಒಂದು 5-6 ಸಾವಿರ ಲೀಡ್ ಆಗಿಬಿಡ್ತೈತೆ. ಇದೊಂದು 3 ಅದೊಂದು 5 ಸಾವಿರ ಎಷ್ಟಾಯಿತು 8 ನಾ ಹಿಂಗೆ ಮಾಡ್ತೀನಿ, ಅವ್ರು ಹಿಂಗಾಗಿರ್ತಾರೆ. ಹೊರಗೇನ ಮಕ್ಕಳು ಹಸಿರು ಗುಲಾಲ್ ಹಾರಿಸಿರ್ತಾರಲ್ಲ, ನಮ್ಮ ನಾ ಗೆದ್ದ ಕೂಡಲೇ ನಮ್ಮ ಪೊಲೀಸರು 144 ಲಾಗು ಮಾಡ್ತಾರೆ. ಅಲ್ಲಿ ಥರ ಮಾಡೋದಿಲ್ಲ. ಯತ್ನಾಳ್ ಓಟ್ ಗೆದ್ದ ಅಂದ್ಕೊಂಡು 144 ಯಾರು 4 ಜನ ಅಡ್ಡಾಡಬಾರ್ದು, ಯಾರು 4 ಜನ ಕೂತು ನೀರು ಕುಡಿಬಾರ್ದು, ಚಹಾ ಕುಡಿಬಾರ್ದು ಅಂತ ಒದರ್ಲಾಕ ಚಾಲು ಮಾಡ್ತಾರೆ. ಅಲ್ಲಿದಿಂದ ಫುಲ್ಲು ಪೊಲೀಸರು. ನಮ್ಮ ಹುಡುಗರು ಅವ್ರೇನು ಅರ್ಧ ಇಂಚು ಗುಲಾಲ್ ಹಾಕಿರ್ತಾರಲ್ಲ ಹಸಿರ, ಅದ್ರ ಮ್ಯಾಗ 3 ಇಂಚು ಕೇಸರಿ ಹಾಕಿ ಸ್ವಚ್ಛ ಮಾಡಿಬಿಡ್ತಾರೆ. ನನ್ನ ಸಿದ್ದೇಶ್ವರ ಗುಡಿಗೆ ಹೆಂಗೆ ಕರ್ಕೊಂಡು ಹೋಗ್ತಾರಂದ್ರೆ, ಬಹುಶಃ ದಾವೂದ್ ಇಬ್ರಾಹಿಮ್ನು ಹಂಗೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಇದಕ್ಕೆ ಕೋರ್ಟಿಗೆ. ಮುಂದೆ 2 ವ್ಯಾನ್ ದೊಡ್ಡ ವ್ಯಾನ, ಅಲ್ಲಿಂದ ಎಡ್ಸನಲ್ SP ಹಿಡಿದು ಎಲ್ಲ ರ್ಯಾಂಕ್ನವ್ರು ಮುಂದೆ, ಹಿಂದೆ ಒಂದು CPI PSI, ಅದರಿಂದ ಮತ್ತೊಂದು 2 ಬಸ್ ಇಟ್ಟು ತೊಗೊಂಡು ಹೋಗಿ ಗುಡಿ ಒಳಗೆ ನಮಸ್ಕಾರ ಮಾಡಿ ಮನೆಗೆ ಹೋದ್ರೆ, ಮನೆ ಮುಂದೆ ಫುಲ್ ಬಸ್ ಪೊಲೀಸರು ಕಾವಲು, ಸರ್ಪ ಕಾವಲ್ದಾಗ. ಮುಖ್ಯಮಂತ್ರಿಗೂ ಇಟ್ಟಿರೋದಿಲ್ಲ. ಅಷ್ಟ ಕಷ್ಟದಲ್ಲಿ ನಾ ಚುನಾವಣೆ ಗೆದ್ದು ಬರ್ತೀನಿ. ಹಾಗೆ ಬಿಜಾಪುರಿಗೆ ಹೆಂಗೆ ಮಾಡಿ ನೋಡಿರಿ, ಇಲ್ಲ ನೋಡಂಗಾಗೈತಿಲ್ಲ ಬಿಜಾಪುರ. ನಿಮ್ಮ ಊರಾಗ ಇಂಡಿ ತಾಲೂಕದಾಗ ಒಂದರ ಚಂದ ರೋಡ್ ತೋರಿಸ್ರಪ್ಪ, 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ನಿಮ್ಗೆ. 1,01,000 ಇಂಡಿ ತಾಲೂಕದಾಗ ಒಂದು ಒಳ್ಳೆ ರಸ್ತೆ ಐತೆ, ತೋರಿಸ್ಬಿಟ್ರೆ ಒಂದರ ರೋಡ್ ಚಲೋ ಅದಾವ. ಏನ್ರಿ ನೋಡಿ 5,000 ಕೋಟಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಎಲ್ಲಿ ಹೋಗ್ತದೆ? ಉದ್ಘಾಟನೆ ಏನು ವಿಮಾನದೇ ಹೋಗುತ್ತೆ? ಏನೂ ಇಲ್ಲ. ಇವತ್ತು ಮುಂಜಾನೆ ನಾನು ಇಂಡಿ ಊರು ಬಂದ ಕೂಡ ದಡಲ್ ಚಾಲು ಆಯ್ತು. ತಾಂಬಾ ಬರುತ್ತಲ್ಲ ದಡಲ್. ಅದೊಂದು ರೋಡ್ ಮಾಡ್ಲಾಕತ್ತಾರೆ. ಯಾರು ಮಾಡ್ಲಾಕತ್ತಾರೆ ಗುರ್ತೈತೆ ಅನ್ನೋದು? ಇಲ್ಲೊಂದು ರೋಡ್ ನಡೆದೈತ್ಲ, ನರೇಂದ್ರ ಮೋದಿ ಮಾಡ್ಲಾಕತ್ತಾರೆ. ಇವರೇನು ಕಿಸಿಲಾಕತ್ತಾರಪ್ಪ. ಮಾತೆತ್ತಿದ್ರೆ 5,000 ಕೋಟಿ ತಂದೀನಿ, 8,000 ಕೋಟಿ ತಂದೀನಿ. ಹೆಂಗಾಗಿಬಿಟ್ಟೈತೆ ಅಂದ್ರೆ ಏನೂ ರೊಕ್ಕನೇ ಇಲ್ಲ. ಅವಾಗ ನಮ್ಮ ಸರ್ಕಾರ ಇತ್ತು, ಬೆದರಿಸಿ ಯಡಿಯೂರಪ್ಪಗೆ ಬೆದರಿಸಿ ರೊಕ್ಕ ನೀ ಕತೆ ಹೇಳಬೇಡ, ನೀನು ಗುರ್ತೈತಿ, ನೀ ನನ್ನ ಮಂತ್ರಿ ಮಾಡೋದಿಲ್ಲ, ಸುಮ್ಮನೆ ರೊಕ್ಕ ಕೊಡು ಮಾರ್ಯ, ನೀ ಏನು ಹೆಚ್ಚಿ ಗೋಳ. ನಾ ಹೋದೆ ಅಂದ್ರೆ ಯಡಿಯೂರಪ್ಪ ಎದಕ್ಕೆ ಬಂದೆಪ್ಪ, ಇಲ್ಲಿ ಸಹಿ ಮಾಡಿ ಸುಮ್ಮತ. ಮುಂದೆ ಬೊಮ್ಮಾಯಿ ಬಂದ, ಅವ ಭಾಳ ಕಲಾಕಾರ ಬೊಮ್ಮಾಯಿ ಸಾಹೇಬ್, ಬರಿಗೌಡ.
ಏನು ಬೆಡ್ರಿ ನಾಟಕ ಮಾಡ್ಬೇಕು. ಇಲ್ಲ ನಿಮ್ಮ ಜೊತೆ 5 ಮಿನಿಟ್ ಮಾತಾಡೋದೈತಿ. ಎಲ್ಲರೂ ಹೊರಗೆ ಹೋಗ್ರು. ನೀವು ಹೋಗಿ ನಾರು ಹೋಗಿ ಬಾಗಲ ಹಾಕೋದು ಹಿಂಗೆ ಬಾಗಲಕ್ಕೆ ಏನಾರು ಹೇಳ್ತಾನೆ ಅಂದ್ರೆ ಗೌಡ್ರ ಅಮಿತ್ ಶಾ ಅವ್ರ ಕೂಡ ಮಾತಾಡೀನಿ, ನಿಮ್ಮದು ಮಂತ್ರಿ ಮಾಡೋದು ಫಿಕ್ಸ್ ಆಗೈತಿ. ನಾ ಹೇಳ್ತಿದ್ದೆ ಇದೇನು ಕತ್ತಿ ಹೊಡಿಬೇಡ, ನಿನ್ನ ಮಂತ್ರಿ ಯಾವ ಮಗ್ಗ ಬೇಕಾಗೈತಿ, ಇಲ್ಲ 50 ಕೋಟಿ ರೂಪಾಯಿ ಸಹಿ ಮಾಡು, ನಾನು ಮತಕ್ಷೇತ್ರ ಉದ್ಧಾರ ಆದ್ರೆ ಸಾಕು, ನಾ ಮಂತ್ರಿ ಆಗಲಿ ಬಿಡಲಿ. ಮೊದಲು ಕೆಂಪು ಲೈಟ್ ಇತ್ತು ನಮ್ಮ ತಲೆ ಮ್ಯಾಗ ಮಂತ್ರಿ ಇದ್ದಾಗ, ಆ ಕೆಂಪು ಲೈಟು ಮೋದಿಯವ್ರು ಕಸ್ಕೊಂಡ್ಬಿಟ್ಟಾರೆ. ಅದಕ್ಕೆ ಕೆಂಪು ಲೈಟ್ ಒಂದೇ ಇಲ್ಲ ನಮಗೆ. ಅದಕ್ಕೆ ಹಿಂಗೆ ಹೇಳಿ ಕೆಲಸ ಮಾಡಿಕೊಂಡೆ. ಅದಕ್ಕೆ ಮುಂದಿನ ದಿವಸನಾಗ ನಮ್ಮ ಸಂಕಲ್ಪ ಏನೈತಪ್ಪ ಅಂದ್ರೆ ಕರ್ನಾಟಕವನ್ನು ಇಡೀ ದೇಶನಾಗ ನಂಬರ್ 1 ಮಾಡಬೇಕು. ನೀರಾವರಿ ಆದ್ರೆ ಮುಗೀತಲ್ಲ, 10 ತಾಸು ಕರೆಂಟ್ ಕೊಟ್ರೆ ಮುಗೀತಲ್ಲ, ರೈತರದು 4 ಲಕ್ಷ ಜನರಿಗೆ ಉದ್ಯೋಗ ಸಿಕ್ಕರೆ ಮುಗೀತಲ್ಲ, ಕರ್ನಾಟಕ ತಾನೇ ಸಮೃದ್ಧಿ. ನಾ ರೊಕ್ಕ ತಿನ್ಲಿಕ್ಕಂದ್ರೆ 8,000 ಕೋಟಿ ರೂಪಾಯಿ ರೊಕ್ಕ ಉಳಿತೈತಿ. ಇವತ್ತು ಕೃಷ್ಣ ಅನ್ನುವಂಥದ್ದು ಏನಾಗೈತಿ, ಎಲ್ಲರಿಗೂ ಅಕ್ಷಯಪಾತ್ರ ಆಗೈತಿ. ನೀವೆಲ್ಲ ಹೋರಾಟ ಮಾಡಿದ್ರಿ, ನಾವು ಪಾದಯಾತ್ರೆ ಮಾಡಿದೆವು, ಇಲ್ಲಿಯೂ ನೀವು ತಾಂಬಾದವರು ಉಪವಾಸ ಕೂತ್ರಿ. ಅವಾಗ ಯಾರು ಕರ್ಕೊಂಡು ಬಂದೀವಲ್ರಿ, ಕುಮಾರಸ್ವಾಮಿ ಏನ್ರಿ? ನಾ MP ಇದ್ದೆ. ನಾ MP ಇದ್ದಾಗ ಕುಮಾರಸ್ವಾಮಿ ಇಲ್ಲಿ ಬಂದಿದ್ದರು, ಅವರು ಮುಖ್ಯಮಂತ್ರಿ. ಇದೇ ಜಾಗ ಏನು ಬಂದೀವಿ, ಏನೋ ಆಗಿ ನೀವೇನೋ ಬಡ್ದಾಡಿದ್ರತ್ತ ನೀರಾವರಿ ಆಯಿತು. ಇಲ್ಲಕಂದ್ರೆ ಏನೋ ಆಗ್ತಿದ್ದಿಲ್ಲ ಬಿಜಾಪುರಕ್ಕೆ. ಮುಂದೆ MP ಪಾಟೀಲ್ ಬಂದ್ರೆ ಮಾಡ್ಯಾರ, ಪಾಪ ಮಾಡಿದವ್ರಿಗೆ ಮಾಡಿಲ್ಲ ಅಂದ್ರೆ ನಾವು ಮೂರ್ಕತ್ತೀನಿ. ಏನೇ MP ಪಾಟೀಲ್ ಇದ್ದಾಗೂ ಸಾಕಷ್ಟು ಈ ಕೆರೆ ನೀರು ತುಂಬೋದು. ನಾವು ಪಾದಯಾತ್ರೆ ಮಾಡಿದ್ದೀವಿ. ಅಂದ್ರೆ ವಿಧಾನಸಭೆಯೊಳಗೆ ಮಾತಾಡಬೇಕು. ಕೆಲವು ಮಂದಿ ಬುದ್ಧಿ ಹೇಳಕ್ಕೆ ಬರ್ತಾರೆ. ಇಂಡಿಯಾಗೆ ಒಬ್ಬರು ಇವತ್ತು ಗೌಡ್ರು ಬುದ್ಧಿ ಹೇಳಕ್ಕೆ ಗೌಡ್ರು ಯಾರಿಗೂ ಬೈಬೇಡ್ರಿ ಅಂದ್ರೆ ಆರಾಮ ಇರ್ತೀನಿ. ಯಾರೂ ಏನು ಕೆಲಸ ಮಾಡೋದಿಲ್ಲ, ಸರ್ಕಾರ ನಡಗಬೇಕು. ಈ ವಿಧಾನಸಭೆದಾಗ ಯಾರು ಮಾತಾಡ್ತಾರಪ್ಪ? ಯಾರು ಮಾತಾಡ್ತಾರೆ ವಿಧಾನಸಭೆದಾಗ? ಈಗ ನಾವೊಬ್ಬನೇ ಮಾತಾಡ್ತೀನಿ. ಸಿದ್ದರಾಮಯ್ಯ ನಮಗೆ ಜಂಗಿನ ಕಾಲಿ ಕುಸ್ತಿ ಇರ್ತದೆ. ಸಿದ್ದರಾಮಯ್ಯವರು ಹೇಳಿದ್ರೆ ಒಮ್ಮೆ, ಮಿಸ್ಟರ್ ಯತ್ನಾಳ್, ನಾ ಕೇಳಿದೆ ಸಿದ್ದರಾಮಯ್ಯನವ್ರಿಗೆ, ನೀವು BJP ಹಂಗೆ ಮಾಡಿರಿ, ನೀವು ಇಟ್ಟು ಸಾಲ ಇಟ್ಟು ಹೋಗಿರಿ, ನೀವು ಬರೀ ನಿಮ್ಮ BJP MLAಗಳಿಗೆ ಅಭಿವೃದ್ಧಿ ಹಣ ಕೊಟ್ಟಿರ್ತ ಬೈಲಕತ್ತಿದ್ರು. ನಾ ಹೇಳಿದೆ ಸಿದ್ದರಾಮಯ್ಯನವ್ರು, ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಯಡಿಯೂರಪ್ಪ ಬೊಮ್ಮಾಯಿ ನಿಮ್ಮ ಮತಕ್ಷೇತ್ರ ಬದಾಮಿಗೆ ಎಟ್ಟು ಕೊಟ್ಟಾರೆ, ಖರೇ ದೇವರಾಣಿ ಮಾಡಿ ಹೇಳ್ರಿ ಅಂದೆ ನಾ. ಮಿಸ್ಟರ್ ಯತ್ನಾಳ್, ನೀನು BJP ಉಚ್ಚಾಟ ಮಾಡ್ಯಾರ, ಎಕ್ಸ್ಪೆಲ್ ಮಾಡ್ಯಾರ, ಕುಳಿತುಕೋ ಅಂದರು. ನಾಂದೆ ಸಿದ್ದರಾಮಯ್ಯನವರೇ, ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ ಅಂದೆ. ಅಂದರು. ಏನಾ ಅಲ್ಲಿಂದ ಅವ್ರು ಕಾಂಗ್ರೆಸ್ MLAಗಳು, ಗೌಡ್ರ ಸಾಹೇಬ್ರಿಗೆ ಸರಿಯಾಗಿ ಕೇಳಿಸಲ್ಲ, ನೀವೇ ಹೇಳ್ರಿ ಅಂದರು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ತಮ್ಮನ್ನು ಸನ್ಮಾನ್ಯ ಶ್ರೀ HD ದೇವೇಗೌಡರು 6 ವರ್ಷ ಕಾಲ JDSನಿಂದ ಉಚ್ಚಾಟನೆ ಮಾಡಿದ್ರು. ಹೌದು, ಅದಕ್ಕೆ ನೀವು ಮುಖ್ಯಮಂತ್ರಿ ಆದ್ರಿ. ಈಗ ಯಡಿಯೂರಪ್ಪನೂ ಉಚ್ಚಾಟನೆ ಮಾಡಿದ್ರು, ಅವರು ಮುಖ್ಯಮಂತ್ರಿ ಆದರು. ಸ್ವತಃ ತನ್ನ ಮಗನೇ ದೇವೇಗೌಡರು ಕುಮಾರಸ್ವಾಮಿಯನ್ನ ಉಚ್ಚಾಟನೆ ಮಾಡಿದರು. ಗೊತ್ತೈತೆ, ನಾನು ಉಚ್ಚಾಟನೆ ಮಾಡಿದ್ದು, ಅವರು ಮುಖ್ಯಮಂತ್ರಿ ಆದರು. ಈಗ ನಾನು BJPದಿಂದ ಉಚ್ಚಾಟನೆ ಆಗೀನಿ, 4ನೇ ಮುಖ್ಯಮಂತ್ರಿ ನಾನೇ ಆಗ್ತೀನಿ. ಸುಮ್ಕೂತ್ರು ನಮ್ಮ ಸಿದ್ದರಾಮಯ್ಯ. ಆಯ್ತಪ್ಪ, ಆಯ್ತು, ಕುಂಡ್ರು ಅಂದರು. ಕುಂಡಿರ್ತೀನಿ. ನಾ ಹೇಳಿದೆ, ಏನೋ ಉತ್ತರ ಅಲ್ಲೇ ಕೊಟ್ಬಿಡೋದು, ಯಾರ್ದೇನು ಮುಲಾಜಿಲ್ಲ. ನನಗೂ ರೇಡ್ ಹಾಕ್ತೀನಂದ್ರು, ಇನ್ಕಮ್ ಟ್ಯಾಕ್ಸ್ ಹಾಕ್ತೀನಂದ್ರು, ನಿನ್ನ ಮನೆ ಜಪ್ತಿ ಮಾಡಿ ಎಲ್ಲ ಶೋಧ ಮಾಡ್ತೀವಿ ಅಂದರು. ಸುಡುಗಾಡು ನಾನು ಮನೆಗೆ ಇದ್ರದ್ದು ಶೋಧ ಮಾಡಬೇಕಲ್ಲ. ಏನದ ಲೀಗಲಿ ಎಟ್ಟದ ಅಷ್ಟು ಆಸ್ತಿ ಅದ, ಭಾಳ ಅದು ಪಡೆದು ತೆಗೆದ್ರೆ ಒಂದು 50,000 1 ಲಕ್ಷ ರೂಪಾಯಿ ಮನೆಯಾಗಿರ್ತಾವೆ. ಏನು 50,000 ತೊಗೊಂಡೋಗಿ ಇನ್ಕಮ್ ಟ್ಯಾಕ್ಸ್ದವರು ಆ ಕಾರ್ ತೊಗೊಂಡು ಬಂದು ಬಾಡಿಗೆ ಆಗೋದಿಲ್ಲ. ಒಂದು ರೇಡ್ ಹಾಕಿದ್ರೆ ಕನಿಷ್ಠ 10-15 ಲಕ್ಷ ರೂಪಾಯಿ ಇರ್ತತಿ. ನನ್ನ ಮನೆಗೆ ಹಾಕಿದ್ರೆ ಒಂದು 2 ಲಕ್ಷ ರೂಪಾಯಿ ಸಿಕ್ಕು ಅಂದ್ರೆ ಮುಂದೇನು ಮಾಡ್ತಾ ಕೊಡ್ತತನ. ನಿಮಗೆ ಕರೆಕ್ಟ್ ಯತ್ನಾಳ ಮನ್ಯಾಗ ಇಷ್ಟು ಕಿಲೋ ಬಂಗಾರ, ಇಟ್ಟು ರೊಕ್ಕ, ಇಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ ನಾನು ಖರೀದಿ ಇದ್ದು ಅಂದ್ರೆ ಹೋಗಬೇಕು. ಅದಕ್ಕಿಂತ ಕಡಿಮೆ ಇತ್ತು ನಿಮ್ಮನ್ನೆಲ್ಲ ಡಿಮೋಷನ್ ಮಾಡ್ತೀನಿ ಅಂತ. ಅದಕ್ಕೆ ನಾನು ಮನೆಗೆ ಯಾರೂ ಬರಲ್ಲಾಗ್ಯಾರ. ಈಗ ಬಂದು ಏನು ಮಾಡೋದು, ಅವ್ರ ಪಗಾರ ಕಟ್ ಆಗ್ತತಿ. ಮನೆ ಹಾಗೆ ನಮ್ಮ ಚರಂತಿ ಮಟ್ರದು ಒಂದು 3-4 ವರ್ಷದಿಂದ ರೇಡ್ ಮಾಡಿಬಿಟ್ರು. ಯಾಕಂದ್ರೆ ದೊಡ್ಡ ಸಂಸ್ಥೆ ಇತ್ತು ಅವ್ರದ್ದು. ಅವಾಗ ಅಲ್ಲಿ ಅಧಿಕಾರಿಗಳು ಬಂದರು, ಎಲ್ಲ ಚೆಕ್ ಮಾಡಿದ್ರು, ಏನೂ ಸಿಗಲಿಲ್ಲ. ಮುಂದೆ ಅವ್ರ ಮ್ಯಾಗ ಎನ್ಕ್ವೈರಿ ಚಾಲು ಆಯಿತು. ಏನು ಚರಂತಿ ಮಟ್ರು ಇದ್ರಾಗ ನಿಮ್ಗೆ ಏನೂ ಸಿಕ್ಕಿಲ್ಲ, ಯಾಕೆ ನಿಮ್ಮ ಮ್ಯಾಗ ಆ್ಯಕ್ಷನ್ ತೊಗೊಳತ್ತು.
ಕಡೆಗೆ ಎಲ್ಲಿಗೆ ಬಂದ್ರಂದ್ರೆ ರೇಡ್ ಮಾಡೋದು ಅವ್ರ ಆಫೀಸರ್ಸು ಚರಂತಿ ಮಟ್ರ ಬಲ್ಲಿ ಬಂದು ನಿಮ್ಮ ಕೈ ಮುಗಿತೀವಿ ರೀ, ಒಂದು ಯಾವ್ರಿ ಎಣ್ಣೆ ಚೀಟಿ ಇಲ್ಲೊಂದು ಅಲ್ಲೊಂದು ಒಗಿರಿ, 5 ಲಕ್ಷ 10 ಲಕ್ಷ 50 ಲಕ್ಷ ಅದು ಬರೋದು ಅದನ್ನು ತೊಗೊಂಡಾಗ ನಾವು ಉಳಿತೀವತ್ತು. ಅಂದ್ರೆ ಹಿಂಗೂ ಇರ್ತದೆ ರಾಜಕಾರಣದಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸಂಸ್ಥೆನ ಬೆಳೆಸಿವಲ್ಲ ನಾವು. ಇವತ್ತು ನೋಡಿರಿ ಮೆಕ್ಕೆಜೋಳ ನೀವು ಎಲ್ಲಿ ತೊಗೊಲಿಲ್ಲ ಅಂದ್ರೆ ನಮ್ಗೆ ಗೋಶಾಲೆಗೆ ಬರ್ರಿ, ಏನು ರೇಟ್ ಅದ ಕೊಡ್ತೀವಿ ತೊಗೋತೀವಿ. ಇಲ್ಲಪ್ಪ ನಾವು ನಮ್ಮದು ಒಂದು ಲೋಡ್ ಐತಂದ್ರೆ ಫ್ಯಾಕ್ಟ್ರಿಗೆ ಅದೊಂದು ರೇಟ್ ಇರ್ತದೆ, ಫೋನ್ ಮಾಡಿ ಕೇಳ್ರಿ, ಅಲ್ಲಿ ತೊಗೋತೀವಿ. ನಾ ಹೇಳೋ ಉದ್ದೇಶ ಏನಂದ್ರೆ ಇಂಥ ಸಂಸ್ಥೆ ಇದು ಅಷ್ಟೇ ಅಲ್ಲ, ಆಶೀರ್ವಾದ ಇರಲಿ. ಒಮ್ಮೊಮ್ಮೆ ಅಪಪ್ರಚಾರನೂ ಆಗ್ತಿರ್ತಾವೆ, ಅವು ಕಿವಿಗೆ ಹಾಕೋಬೇಡ್ರಿ. ಇಟ್ಟೆಲ್ಲ ಸಂಸ್ಥೆ ಬೆಳೆದೈತಂದ್ರೆ ಗುರುಗಳು ಹೇಳಿದ್ರಲ್ಲ, ಈ ಹೊಟ್ಟೆ ಕಿಚ್ಚಿನ ಮಂದಿ ಎಲ್ಲ ಕಡೆ ಇರೋರೆ. ಮಹಾಭಾರತ ರಾಮಾಯಣದಾಗ ಇದಾರ ನಾವು ಹೀಗಿಲ್ಲ. ಏನವರು ಅಣ್ಣತಮ್ಮರೊಳಗೆ ಜಗಳ ಇದ್ದೂ ಇಲ್ಲ. ಯಾರು ಪಾಂಡವರು ಎಲ್ಲ ಅಣ್ಣತಮ್ಮರೆಲ್ಲ ಕಾಕನ ಮಕ್ಕಳೇ, ಏನು ಬೇರೆ ಮಕ್ಕಳು ಏನೋರು. ರಾಮಾಯಣದಾಗ ಏನಾಯಿತು, ರಾಮಾಯಣ ಅವನ ಯಾರು ಭರತನ ತಾಯಿ ಒಟ್ಟು ನನ್ನ ಮಗನೇ ರಾಜ ಆಗ್ಬೇಕಂತೇಳಿ ಅಲ್ಲಿ ಜಗಳ ಚಾಲಾಯಿತು. ಅಲ್ಲಿ ಹೊಟ್ಟಿಗೆ ಚಾಲು ಮಂತರೇ ತೊಗೋಬೇಕಿದ್ರ ಆಕೆ ಸೇವಕಿ ಯಾರ್ದು, ಆ ಭರತನ ತಾಯಿದು. ಆಕೆ ದಿನ ತುಂಬಾಕಿ ನಾಳೆ ರಾಮ ಹಿಂಗಾದ್ರೆ ನಿನ್ನ ಮಗನ ಗತಿ ಏನು, ಇದು ಹಂಗೇನು ಹಳ್ಯಾಗೂ ಇರ್ತಾರಿಲ್ಲ, ಯಾರು ಚಲೋ ಕೆಲಸ ಮಾಡ್ತಿದ್ರು ಹೆಂಗೆ ಕಲ್ಲು ಹಾಕ್ಬೇಕು ಅನ್ನೋ ಹಂಗೆ ಇದ್ದೇ ಇರ್ತದೆ, ಅಪಪ್ರಚಾರ ಇರ್ತದೆ. ಆ ಅಪಪ್ರಚಾರ ನಡ್ಬರ್ಕನೇ 19 ವರ್ಷನಾಗ 19 ವರ್ಷ ಇಲ್ಲರಿ ನಮ್ಮ ಸಿದ್ಧಿಸಿರಿ 19 ವರ್ಷನಾಗ 5 ಲಕ್ಷ ರೂಪಾಯಿದಿಂದ ಚಾಲು ಆಗಿದಂಥ ಒಂದು ಸಂಸ್ಥೆ 5,400 ಕೋಟಿ ರೂಪಾಯಿ ಡಿಪಾಸಿಟ್ ಹೊಂದಿದ ಸಂಸ್ಥೆ ಆಗ್ಬೇಕಾದ್ರೆ, ಇಷ್ಟು ಸಣ್ಣ ಅವಧಿಯೊಳಗೆ ಬೆಳಿಬೇಕಾದ್ರೆ ನಿಮ್ಮೇನು ಬಿಜಾಪುರ ಜಿಲ್ಲಾ ಜನರದೇನು ನಮ್ಮ ಮ್ಯಾಗೇನು ವಿಶ್ವಾಸ ಇದೆ. ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಪ್ರಾಮಾಣಿಕರು, ಯಾರು ಆ ಸಂಸ್ಥೆ ರೊಕ್ಕ ತಿಂದು ಬದುಕೋರು ಅಥವಾ ಡೂಪ್ಲಿಕೇಟ್ ಏನೋ ಬೋಗಸ್ ಲೋನ್ ತೊಗೊಂಡು ಯಾರೂ ಮಾಡೋದಿಲ್ಲ. ನಾವು ತೊಗೊಂಡ್ರೆ ಸಹಿತ ಸರಿಯಾಗಿ ಬಡ್ಡಿ ತುಂಬ್ತೀವಿ, ಸಂಸ್ಥೆ ಬೆಳೆಸಿದ್ದೀವಿ. ನಿಮ್ಮದು ಯಾವಾಗಲೂ ಇದೇ ರೀತಿ ಸಹಕಾರ ಇರಲಿ. ಇನ್ನೂ ಬಿಜಾಪುರ ಮುಂದಿನ ದಿವಸನಾಗ ಇಡೀ ದೇಶನಾಗೇ ನಂಬರ್ 1 ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡುವಂತ ಕೇಳ್ಕೊಂಡು ನಿಮಗೆಲ್ಲ ವಂದಿಸಿ ಇಟ್ಟೋ ಥರ ಸಮಾಧಾನದಿಂದ ತಾವು ಗೊತ್ತಿದ್ದಕ್ಕೆ ಧನ್ಯವಾದ. ಉಪಹಾರ ವ್ಯವಸ್ಥೆ ಮಾಡ್ಯಾರ, ಎಲ್ಲರೂ ಉಪ್ಪಿಟ್ಟ ಶಿರಾ ಮಾಡ್ಯಾರ. ಎಲ್ಲರೂ ಉಪ್ಪಿಟ್ಟ ಶಿರಾ ತಾವು ತಿಂದು ತಮ್ಮ ತಮ್ಮ ಮನೆಗೆ ಸುರಕ್ಷಿತವಾಗಿ ಯಾವುದೇ ರೀತಿಯ ಔಷಧಗಳನ್ನು ಹಾಕದೆ ಹೋಗಬೇಕೆಂದು ವಿನಂತಿ.